ಮೋದಿಗೆ ಭಾರಿ ಮುಖಭಂಗ. ಕರ್ನಾಟಕದಿಂದ ಎಂತಹ ಎಂಪಿಗಳನ್ನು ಆರಿಸಿ ಕಳಿಸಿದ್ದಾರೆ ಅಂತೇಳಿ ತಲೆ ತಗ್ಸ್ಕೂರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ತೇಜಸ್ವಿ ಸೂರ್ಯ, ಮಂಜುನಾಥ, ಜಯದೇವ ಹಾಸ್ಪಿಟ್ಲ್ ಮಂಜುನಾಥ್ ಇವರನ್ನೆಲ್ಲ ನಂಬ್ಕೊಂಡಿದ್ದಾರೆ. ಇವರು ನಮ್ಮ ರಾಜ್ಯದ ರಾಜಕಾರಣಿಗಳು ಅಂತಂದರೆ ನಮ್ಮ ಮರ್ಯಾದೆ 3 ಕಾಸಿಗೆ ಉಳಿಯಲ್ಲ. ಸ್ನೇಹಿತರೆ ನಮಸ್ತೆ, ಜೇದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲ ಮಾಡ್ಲಹಳ್ಳಿ. ಮೋದಿಗೆ ಭಾರಿ ಮುಖಭಂಗ. ಮೋದಿ ಬಹುಶಃ 2014ರಿಂದ ಹಿಂದೆ ಆಗಿರ್ಬೋದು, 2014 ನಂತರ 10 ವರ್ಷ 2024 ತನಕ ಆಗಿರ್ಬೋದು, ಈ ರೀತಿಯ ಮುಖಭಂಗವನ್ನು ಅನುಭವಿಸಿದ್ದು ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಆದರೆ ಈಗ ಮೋದಿಯ ಡೌನ್ ಫಾಲ್ ಶುರುವಾಗಿ ಹೋಗಿದೆ ಅಂತ ಕಾಣುತ್ತೆ. ಯಾವಾಗ ಎಫ್ಸ್ಟೀನ್ ಫೈಲ್ಸ್ ಬಂತು, ಎಫ್ಸ್ಟೀನ್ ಫೈಲ್ಸ್ ಬಂದಾಗಲೇ ಅವರ ಪಕ್ಷದ, ಅವರ ಸ್ನೇಹಿತರ, ಅವರ ಆಪ್ತ ವಲಯದನ್ನ ಕಾಪಾಡೋಕೆ ಹೋಗಿ ದನಿ ಇಲ್ದಂಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಮೋದಿಯ ಮೊದಲನೇ ಸೋಲು. ಎರಡನೇ ಸೋಲು ಎಲ್ಲಿ ಅಂತಂದರೆ, ಆ ಇಡೀ ಜಗತ್ತಿನಾದ್ಯಂತ ಯುದ್ಧದ ವಾತಾವರಣ ಇದ್ದಾಗ, ಯುದ್ಧದ ವಾತಾವರಣದಲ್ಲಿ ಮೋದಿಯವರು ಅಥವಾ ಭಾರತ ಮಾತೇ ಇಲ್ದಂಗೆ ಆಗೋಯ್ತು. ಪಕ್ಕದ ಪಾಕಿಸ್ತಾನ ಹೀರೋ ಥರ ಆಗ್ಬಿಡ್ತು. ಇವತ್ತು ಟ್ರಂಪ್ ಕೂಡ ಹೇಳಿದಾನೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಮತ್ತು ಅಲ್ಲಿಯ ಪ್ರಧಾನಮಂತ್ರಿಗಳು ಭಾಳ ಪ್ರಭಾವಿಗಳು, ಭಾಳ ಒಳ್ಳೆಯ ಮನಸ್ಸು, ಭಾಳ ಮುತ್ಸದಿಗಳು ಅಂತ ಹೋಗಿದ್ದಾನೆ ಟ್ರಂಪು. ಇಡೀ ಜಗತ್ತಾದ್ಯಂತ ಅದೇ ಸುದ್ದಿ. ಈ ರೀತಿ ಇದ್ದಾಗ ಈ ಮೋದಿ ಇಲ್ಲೇನು ಮಾಡ್ತಾ ಇದ್ದಾರೆ ಅಂತಂದರೆ, ಬಂದ್ಬಿಟ್ಟು ಇಲ್ಲಿ ಸಂಸತ್ತಲ್ಲೂ ಕೂಡ ಮೂರನೇದೇನು ಅಂತಂದರೆ ಭಾಳ ಮುಖ್ಯವಾಗಿ ಸಂಸತ್ನಲ್ಲಿ ಮರ್ಯಾದೆ ಕಳ್ಕೊಂಡಿದ್ದಾರೆ. ಮಹಿಳಾ ಮಸೂದೆ, ಯಾವುದು ಮಹಿಳಾ ಮಸೂದೆ ಇರೋಂಥದ್ದು, ನಾರಿ ಶಕ್ತಿ ವಂದನ್ ಅಂತ ಹೆಸರು, ನಾರಿ ಶಕ್ತಿ ವಂದನ್ ಮಸೂದೆಯನ್ನು ಪಾಸ್ ಮಾಡಿಸ್ಬೇಕು ಅಂತ ಹೋಗಿದ್ದಾರೆ 2026ನೇ ಇಸ್ವಿಯಲ್ಲಿ. 2026ನೇ ಇಸ್ವಿಯಲ್ಲಿ ಮಹಿಳೆ ಮಸೂದೆ ಪಾಸ್ ಮಾಡೋಕ್ಕೆ ಎಲ್ಲಿ ಅವಕಾಶ ಇದೆ? ಯಾಕೆಂತಂದರೆ 2023ರಲ್ಲಿ ಈ ಮಸೂದೆ ಪಾಸ್ ಆಗಿ ಹೋಗಿದೆ. ಇದು 2023ರಲ್ಲೇ 400ಕ್ಕೂ ಹೆಚ್ಚು ಜನ ಇದಕ್ಕೆ ತಕರಾರೇ ಮಾಡ್ದಂಗೆ, ಹೌದು 33% ಮಹಿಳೆಯರು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಎಲ್ಲ ಕಡೆ ಇರಬೇಕು ಅಂತೇಳಿ ಅನುಮತಿ ಕೊಟ್ಟಾಗೋಗಿದೆ. ಇವಾಗ ಇಲ್ಲಿಂದ ಬಂತು 2023ರಲ್ಲಿ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ 2026ನೇ ಇಸ್ವಿಲಿ ಮೊನ್ನೆ ತಾನೇ ಮಹಿಳಾ ಮಸೂದೆ, ನಾರಿ ಶಕ್ತಿ ವಂದನ್ ಇದೆಯಲ್ಲ, ಅದನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೊರಟುಬಿಟ್ಟು ಅಲ್ಲಿ ಫೇಲ್ ಆಗೋಗಿದೆ. ಇವರಿಗೆ ಪರವಾಗಿ ಬಿದ್ದಿರ್ತಕ್ಕಂಥ ಮತಗಳೆಷ್ಟು? 298. ಇವರು ವಿರೋಧವಾಗಿ ಬಿದ್ದಿರ್ತಕ್ಕಂಥ 230. ಅದರಲ್ಲಿ ತಮಿಳುನಾಡಿನ ಎಲೆಕ್ಷನ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ TMC 14 ಜನ ಮೆಂಬರ್ ಬಂದಿಲ್ಲ, ಅವರು ಬಂದಿದ್ದು 244 ವಿರೋಧಿ ಮತಗಳು ಬೀಳ್ತಾ ಇತ್ತು. ಆದರೆ ಬಹುಮತ ಅಂದರೆ 3/3, 3/2 ಭಾಗ ಇದೆಯಲ್ಲ, 3/2 ಭಾಗ ಬಹುಮತ ಬೇಕು. ಅಂದರೆ ಎಷ್ಟು ಬೇಕಾಗಿತ್ತು? 352 ಸೀಟ್ ಬೇಕಾಗಿತ್ತು. 352 ಸೀಟು ತಗೊಳಕ್ಕಾಗ್ತದೆ. ಬಹುಮತ ಮಾಡಿದ್ರೆ ಫೇಲ್ಯೂರ್ ಆಗೋಗಿದ್ದಾರೆ. ಈಗ ಫೇಲ್ಯೂರ್ ಆಗಿದ್ದನ್ನೇ ಮಹಿಳೆಯರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾಯಿದೆ. ಮಹಿಳೆಯರ ವಿರುದ್ಧವಾಗಿ ಕಾಂಗ್ರೆಸ್ಸು ಹಾಗೂ ಇತರೆ ಎಡಪಕ್ಷಗಳು ಕೆಲಸ ಮಾಡ್ತಾ ಇದ್ದಾವೆ. ಮಹಿಳೆಯರು ನೀವು ಎಚ್ಚರವಾಗಿರಿ, ಇಂಥ ಮಹಿಳೆಯರ ವಿರೋಧಿಗಳಿಗೆ ಮತ ಹಾಕಬೇಡಿ ಅಂತೇಳಿ ಯಾವಾಗ ಮಾತಾಡ್ತಿದ್ದಾರೆ ಇವರು? ತಮಿಳುನಾಡಿನಲ್ಲಿ ಎಲೆಕ್ಷನ್ ನಡೀತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಕೇರಳದಲ್ಲಿ ಎಲೆಕ್ಷನ್ ಆಗೋಗಿದೆ. ಇಂಥ ಸಮಯದಲ್ಲಿ ಇವರು ಮಹಿಳೆಯರನ್ನ ಮತಗಳನ್ನ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅಂತೇಳಿ ಸಂಸತ್ನ ಬಳಸ್ಕೊತಾ ಇದ್ದಾರೆ. ಎಂಥ ಮೋಸಗಾರ ಇವರು! ಈ ರೀತಿಯ ಮೋಸಗಾರ ಕೈಗೆ ನಮ್ಮ ಸಂಸತ್ತು ಸಿಗಾಕೊಂಡ್ಬಿಟ್ಟಿದೆ. ಇಲ್ಲಿ ಹೋಗಿ ಅಡ್ಡಾದಿಡ್ಡಿ ಏನು ಬೇಕು ಅದೇ ಮಾತಾಡ್ತಾ ಇದ್ದಾರೆ. ಒಂದು ಪಕ್ಷ ಇವರ ದನಿಯನ್ನು ಅಡಗಿಸೋದ್ರಲ್ಲಿ ಭಾಳ ಖುಷಿಯಾಗೋದೇನು ಅಂತಂದರೆ, ತಮಿಳಿನ ರಾಜಕಾರಣಿಗಳು, ಅದು ರಾಜ ಆಗಿರ್ಬೋದು, ಕನ್ನಿಮೋಳಿ ಅಂತ ಮಹಿಳೆ ಆಗಿರ್ಬೋದು, ಅವರಿಗೆ ಭಾರತ ದೇಶವನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಯಾವಾಗ ತೇಜಸ್ವಿ ಸೂರ್ಯ ಅಂತಕ್ಕಂಥ ಒಬ್ಬ ಚೈಲ್ಡಿಶ್ ರಾಜಕಾರಣಿ, ಅದು ನಮ್ಮ ಕರ್ನಾಟಕದಿಂದ ಹೋದಂಥ ಒಬ್ಬ ಸಂಸದ, ನಿಮ್ಮ ಕೊಡುಗೆ ಏನು ತಮಿಳುನಾಡು ಕಿಡಿಕಿದ ತಕ್ಷಣ ರಾಜ 1971ರಲ್ಲಿ ನಾವೇನು ಮಾಡಿದ್ವಿ, ನಿಮ್ಮ ಪಕ್ಷದ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾರಲ್ಲಪ್ಪ 99ನಲ್ಲಿ, ವಾರ ಆಯ್ತಲ್ಲ ಕಾರ್ಗಿಲ್ಲ, ಅವಾಗ ನಾವೇನು ಮಾಡಿದ್ವಿ, ನಮ್ಮ ಕಾಂಟ್ರಿಬ್ಯೂಷನ್ ಏನು, ಎಲ್ಲವನ್ನು ನೆನಪಿಸ್ಕೊಡ್ತಾ, ಇದು ನಮ್ಮ ರಾಷ್ಟ್ರಪಕ್ಷ, ರಾಷ್ಟ್ರಪ್ರೇಮ, ಇದು ನಮ್ಮ ದೇಶ ಪ್ರೇಮ, ನಿನ್ನಿಂದ ನಾವು ದೇಶ ಪ್ರೇಮ ಕಲಿಬೇಕಾಗಿಲ್ಲ ಕಣಪ್ಪ ತೇಜಸ್ವಿ ಅಂತ ಹೇಳೋದ ಕ್ಷಣ ತೇಜಸ್ವಿ ಸೂರ್ಯ ಕಣ್ಮುಚ್ಕೊಂಡು ಕೂತ್ಕೊಡಿ ಅನ್ಸ್ತಾರೆ ತಲೆ ತಗ್ಸಿ. ಇಂತಹ ಆವಾಗಲೇ ಕರ್ನಾಟಕದಿಂದ ಎಂತಹ ಎಂಪಿಗಳನ್ನು ಆರಿಸಿ ಕಳಿಸಿದ್ದಾರೆ ಅಂತೇಳಿ ತಲೆ ತಗ್ಸ್ಕೂರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲೂ ಕನ್ನಿಮೋಳಿ ಅಂತ ಮಾತಾಡ್ತಾ ಯಾವ ಲೆವೆಲ್ಲಿಗೆ ಅಂತಂದರೆ, ಮೋದಿಯವರ ಮರ್ಯಾದೆಯಿಂದ 3 ಕಾಸಿಗೆ ಹರಾಜಾಗ್ತಕ್ಕಂಥ ಮಾತಾಡಿ. ಯಾಕೆ ಅಂತಂದರೆ ಅವರು ಹೇಳ್ತಾನೆ ಇದ್ದಾರೆ, ದಕ್ಷಿಣ ಭಾರತ, ಅದರಲ್ಲೂ ಕೂಡ ದ್ರಾವಿಡ ಆಸ್ಪತ್ರೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಎಷ್ಟು ಮುಖ್ಯ. ನಿಮಗೆ ಕೇವಲ ಉತ್ತರ ಭಾರತ ಇದ್ದರೆ ಸಾಕು. ಆ್ಯಕ್ಚುಲಿ ಇವರಿಗೆ ಹೊರಟಿರೋದೇನು ಅಂತಂದರೆ, ಮಹಿಳಾ ಮೀಸಲಾತಿ ಮಸೂದೆ ಇದೆಯಲ್ಲ, ಅದೆಲ್ಲ ಇವರಿಗೆ ಮುಖ್ಯವಾಗಿ ಬೇಕಾಗಿತ್ತು. ಕ್ಷೇತ್ರ ಮರು ವಿಂಗಡಣೆ ಆಗಬೇಕು ಅನ್ನೋದು ಏನಾಗಬೇಕಾಗಿತ್ತು? 2023 ಅಮೆಂಡ್ಮೆಂಟಲ್ಲಿ ಏನಿದೆ? 2023 ಅಮೆಂಡ್ಮೆಂಟಲ್ಲಿ ಹೋದರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಜನಗಣತಿ ಇದೆಯಲ್ಲ, ಜನಗಣತಿ 2021ರ ಜನಗಣತಿ ಆಧಾರದ ಮೇಲೆ ನೀವು ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ. ಒಂದು ಯಾವುದೋ ಕಾರಣದಿಂದ ಅಂದರೆ ಕೋವಿಡ್ ಕಾರಣಕ್ಕೋಸ್ಕರ 2021 ಇಸ್ವಿಯಲ್ಲಿ ಇದನ್ನು ಸೆನ್ಸಸ್ನ ಮಾಡೋಕ್ಕಾಗಲಿಲ್ಲ. ಇವಾಗ ಸೆನ್ಸಸ್ ಶುರುವಾಗಿದೆ. 2026ನೇ ಇಸ್ವಿಗೆಲ್ಲ ಸೆನ್ಸಸ್ ಶುರುವಾಗಿದೆ. ಇವಾಗ ಜಾತಿ ಗಣತಿ, ಜನಗಣತಿ ಎಲ್ಲ ಗಣತಿಗಳು ಶುರುವಾಗಿದ್ದಾವೆ. ಇವಾಗ ಅದನ್ನು ಆಧಾರ ಇಟ್ಕೊಂಡು ನೀವು ಮಾಡಬೇಕು ಅಂತ ಇಲ್ಲ. ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಎಲೆಕ್ಷನ್ಗಳಿದಾವಲ್ಲ, ಹಂಗಾಗಿ ತೀರಾ ಅವಸರಕ್ಕೆ ಬಿದ್ದುಬಿಟ್ಟು 2011ರ ಡೇಟಾ ಇದೆಯಲ್ಲ ಸೆನ್ಸಸ್, ಅದನ್ನೇ ತಗೊಂಡು ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ ಅಂತೇಳಿ BJP ಹೊರಟಿದ್ದಾರೆ. 2011ನೇ ಇಸ್ವಿಯ ಸೆನ್ಸಸ್ನಲ್ಲಿ ಸಿಕ್ಕಾಪಟ್ಟೆ ಲೋಪದೋಷಗಳಿದ್ದಾವೆ.
ತೀರಾ ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಲೈಮ್ಲೈಟ್ಲಿಗೆ ಬರದಾದಂತಹ ಕೆಲವೊಂದು ಈಗ ಡೇಟಾಗಳೇ ಇಲ್ಲ ಅಲ್ಲಿ. ಆ ಡೇಟಾಗಳೇ ಇಲ್ಲದ ನೀವು ಸೆನ್ಸಸ್ ತಗೊಂಡು ನೀವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀನಿ ಅನ್ನೋದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತೇಳಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಹೇಳ್ತಾ ಇದ್ದಾವೆ. ಆದರೆ ಅದನ್ನೆಲ್ಲ ಮರೆ ಮಾಡಿಸ್ಬಿಟ್ಟು ಇವರೇನು ಮಾಡ್ತಾ ಇದ್ದಾರೆ ಅಂತಂದರೆ BJP-ಯವರು, ನೀವು ಕಾಂಗ್ರೆಸ್ನವರು ನಮಗೆ ಅವಕಾಶ ಕೊಡ್ತಾ ಇಲ್ಲ, ಮಹಿಳೆಯರನ್ನು ಉದ್ಧಾರ ಮಾಡೋಣ ಅಂತಂದ್ರೆ ಉದ್ಧಾರ ಮಾಡೋಕ್ಕೆ ಕೊಡ್ತಾ ಇಲ್ಲ ನಮ್ಮನ್ನು ಅಂತೇಳಿ ಕಣ್ಣೀರಾಗ್ತಾ ಇದ್ದಾರೆ. ಈ ರೀತಿಯ ಒಂದು ಮುಖ ಮಾಡೋಂಗಿದ್ರೆ ನೇರವಾಗಿ ಹೇಳಬೇಕು, ನಾವು ಕ್ಷೇತ್ರ ಪುನರ್ವಿಂಗಡಣೆಗೆ ಹೋಗ್ತಾ ಇದ್ದೀವಿ, ಕ್ಷೇತ್ರ ಪುನರ್ವಿಂಗಡಣೆ ಬೇಕು, ನಮಗೆ ದಕ್ಷಿಣ ಭಾರತ ಬೇಕಾಗಿಲ್ಲ, ನಮಗೆ ಈಶಾನ್ಯ ಭಾರತ ಬೇಕಾಗಿಲ್ಲ, ಸಣ್ಣ ಪುಟ್ಟ ರಾಜ್ಯಗಳು ಬೇಕಾಗಿಲ್ಲ, ನಮಗೆ ರಾಜಸ್ಥಾನ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಪಂಜಾಬ್ ಇವೇ ಸಾಕು, ನಮಗೆ ಇಷ್ಟನ್ನು ನಾವು ಗೆದ್ದುಕೊಂಡು ರಾಜ್ಯ ಆಳ್ಕೊಂಡು ಇರ್ತೀವಿ, ನಮಗೆ ನಮ್ಮ ಪ್ಲ್ಯಾನ್ ಇದು, ನಮ್ಮ ಉದ್ದೇಶ ಇದು ಅಂತ. ನಿಮ್ಮ ತಂತ್ರಗಾರಿಕೆ ನಮಗೆ ಅರ್ಥ ಆಗುತ್ತೆ. ನೀವು ಈ ತಂತ್ರಗಾರಿಕೆಗಳನ್ನೆಲ್ಲ ಬಿಟ್ಬಿಟ್ಟು ನೇರ ಮಾತಾಡೋದನ್ನು ಯಾವತ್ತು ಕಲಿಯೋದು BJP-ಯವರು ನೀವು. ಆದರೆ ನೇರ ಮಾತಾಡ್ತಕ್ಕಂಥ ಇತರ ಪಕ್ಷಗಳಿಗೆ ಏನಿದೆ ಅಂತಂದರೆ ಒಂದು ಅಗ್ರೆಸಿವ್ನೆಸ್ ಇಲ್ಲ. ಕಾಂಗ್ರೆಸ್ ಅವರಂತೂ ಮಾತಾಡ್ತಾರೆ ಯಾರು ಅಂತಂದರೆ, ಕಾಂಗ್ರೆಸ್ನ ಯಾರು ಮಾತಾಡಿದ್ದಾರೆ? ಶ್ರೇಯಸ್ ಪಟೇಲ್, ಕರ್ನಾಟಕದಿಂದ ಕಳಿಸಿದಂಥ ಒಬ್ಬ ಸಂಸದ ಶ್ರೇಯಸ್ ಪಟೇಲ್ ಒಂದಷ್ಟು ಮಾತಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ಯಾವ ಸಂಸದ ಕೂಡ ಮಾತಾಡಿದ್ದು ಉದಾಹರಣೆನೇ ಇಲ್ಲ. ಅಂಥದ್ರಲ್ಲಿ ಈ ತಮಿಳುನಾಡಿನ ಪಕ್ಷದ ರಾಜಕಾರಣಿಗಳಿಂದ ಅಥವಾ ಪಶ್ಚಿಮ ಬಂಗಾಳದ ರಾಜಕಾರಣಿಗಳಿಂದ, ಕೇರಳದ ರಾಜಕಾರಣಿಗಳಿಂದ, ಅಂದರೆ ಇತರೆ ಈಶಾನ್ಯ ಮತ್ತು ದಕ್ಷಿಣ ಭಾರತದ ರಾಜ್ಯದ ರಾಜಕಾರಣಿಗಳಿದಾರಲ್ಲ, ಅವರಿಂದ ಕರ್ನಾಟಕ ರಾಜಕಾರಣಿಗಳು ಕಲಿಬೇಕಾದದ್ದು ಭಾಳಷ್ಟಿದೆ. ಅದು ಬಿಟ್ಬಿಟ್ಟು ಈ ತೇಜಸ್ವಿ ಸೂರ್ಯ, ಮಂಜುನಾಥ, ಜಯದೇವ ಹಾಸ್ಪಿಟ್ಲ್ ಮಂಜುನಾಥ್, ಇವರನ್ನೆಲ್ಲ ನಂಬ್ಕೊಂಡಿದ್ದಾರೆ. ಇವರು ನಮ್ಮ ರಾಜ್ಯದ ರಾಜಕಾರಣಿಗಳು ಅಂತಂದರೆ ನಮ್ಮ ಮರ್ಯಾದೆ 3 ಕಾಸು ಉಳಿಯಲ್ಲ. ಕರ್ನಾಟಕದಿಂದ ಇನ್ನು ಮುಂದೆ ಎಲ್ಲಾದರೂ ಕೂಡ ಭಾಳ ಬುದ್ಧಿವಂತನ ಕಳಿಸ್ಬೇಕಾಗತ್ತೆ. ಕಂಟ್ರೆ ಮಗ ಅಂತ ಹೇಳ್ಬಿಟ್ಟು, ಆ ಕಡೆ ಇನ್ನೊಬ್ಬ ಶಾಮನೂರ್ ಶಿವಶಂಕರ ಮೊಮ್ಮಗ ಅಂತ ಹೇಳ್ಬಿಟ್ಟು, ಈ ರೀತಿ ಕುಟುಂಬ ರಾಜಕಾರಣ ಮಾಡ್ಕೊಂಡು ಎಳಸುಗಳನ್ನು ನಾವು ಲೋಕಸಭೆ ಕಳಿಸಿದ್ರೆ ಈ ರೀತಿಯ ಅವಘಡಗಳನ್ನು ಇನ್ನೂ ಹೆಚ್ಚು ಮಾಡ್ಕೊಂತೀವಿ ಹೊರತು ಕರ್ನಾಟಕಕ್ಕೆ ಮುಂದಿನ ಭವಿಷ್ಯ ಇಲ್ಲ. ತಮಿಳುನಾಡಂತೂ ಹೋರಾಟ ಮಾಡುತ್ತೆ, ತಮಿಳುನಾಡು ಯಾವತ್ತೂ ನಿಲ್ಲಲ್ಲ, ತಮಿಳುನಾಡು ಹೋರಾಟ ಮಾಡುತ್ತೆ. ಆದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಕೂಡ ಇದೆ ಅಲ್ವಾ, ಇಲ್ಲೂ ರಾಜಕಾರಣಿಗಳಿದಾರಲ್ವ, ಇಲ್ಲೂ ಕನ್ನಡ ಮಾತಾಡೋದಿದಾರಲ್ವ. ಇವರ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳ್ಬಿಟ್ಟು ಇತಿಹಾಸದಲ್ಲಿ ದಾಖಲಾಗುತ್ತೆ. ಇತಿಹಾಸದಲ್ಲಿ ಏನಂತ ದಾಖಲಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನೋಡೋದಂತೆ. ಧನ್ಯವಾದಗಳು.